ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನೀಗ ಪ್ರಸ್ತಾಪ ಆಗಿದೆ. ಉದಾಹರಣೆಗೆ ನಮ್ಮ ಇಳಂತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2023-24ಕ್ಕೆ 3791 ಮಿಲಿಮೀಟರ್ ನೀರು ನಿಂತಿದೆ, ಮಳೆ ಬಿದ್ದಿದೆ. ಆ ಸಂದರ್ಭದಲ್ಲಿ 58,000 ಬೆಳೆ ವಿಮೆ ಇಡೀ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ಸಿಕ್ಕಿದೆ. ಈ 2024-25 ಇಸುವಿಗೆ 4,876 ಮಿಲಿಮೀಟರ್ ಮಳೆ ಬಂದಿದೆ, 25,000 ವಿಮೆ ಬಂದಿರತಕ್ಕಂಥ. ಅದೇ ರೀತಿ ಒಂದು ಉದಾಹರಣೆ ಹೇಳ್ತೇನೆ. ಮಲವಂತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2023-24ಕ್ಕೆ 3,746 ಮಿಲಿಮೀಟರ್ ಮಳೆ ಬಿದ್ದರೆ 24-25ಕ್ಕೆ 4,613 ಮಿಲಿಮೀಟರ್ ಮಳೆ ಬಿದ್ದಿದೆ, 37,000 ವಿಮೆ ಬಿದ್ದಿದೆ. ಈ ತರದ ತಾರತಮ್ಯಗಳು ಒಂದು ಪಂಚಾಯತಿಂದ ಒಂದು ಪಂಚಾಯತಿಗೆ ವೇರಿಯೇಷನ್ ಬರ್ತಾ ಇದೆ. ವೇರಿಯೇಷನ್ ಯಾಕೆ ಬಂದ್ರೆ, ನಾವು ಉದಾಹರಣೆಗೆ ಅಧಿಕಾರಿಗಳು ಹೇಳ್ತಾರೆ ಮಳೆ ಮಾಪನದ ಅದು ಸರಿ ಇಲ್ಲದ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತ. ಆದ್ರೆ ಕಳೆದ ವರ್ಷ ಬಿದ್ದ ಮಳೆಗಿಂತ ಈ ವರ್ಷ ಜಾಸ್ತಿ ಮಳೆ ಬಿದ್ದಾಗ ಪ್ರೀಮಿಯಂ ಮೊತ್ತ ಜಾಸ್ತಿ ಬರಬೇಕಿತ್ತು ಕೃಷಿಕರಿಗೆ. ಇವತ್ತು ಕರಿಮೆಣಸು ಬೆಳೆಗಾರರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಇದರಿಂದಾಗಿ ಬೆಳೆ ವಿಮೆ ಕಡಿಮೆ ಬಿದ್ದಿದೆ. ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ, ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಳಬೇಕು. ಕೃಷಿಕರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ವಿಮೆಯನ್ನು ನಂಬಿಕೊಂಡು ತುಂಬಾ ಜನ ದಯವಿಟ್ಟು ಅಡಿಕೆ ಬೆಳೆಗಾರರು, ಕರಿಮೆಣಸು ಬೆಳೆಗಾರರಿಗೆ ಒಂದು ಅವಕಾಶ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಡ್ಬೇಕನ್ನುವಂಥದ್ದು.